ಈ ಮನೆಯು ನಮ್ಮದಲ್ಲ, ಇದು ಮಗನ ಮನೆ ಮತ್ತು ಇದು ಮಗನಿಗೆ ಸೇರಿದ್ದು. ಅವರು ಹೇಳಿದ ಹಾಗೆ ನಾವು ಅವರ ಮನೆಯಲ್ಲಿ ಇರಬೇಕು. ಒಂದು ದಿನ ಅವರ ತಂದೆ ನೀರನ್ನು ಕುಡಿದು ನೀರಿನ ಗ್ಲಾಸನ್ನು ಮೇಜಿನ ಮೇಲೆ ಇಟ್ಟನು. ಅದನ್ನು ನೋಡಿ ಅವನ ಮಗನು, ಗ್ಲಾಸನ್ನು ಮೇಜಿನ ಮೇಲೆ ಇಡಬೇಡಿ, ಒಳಗೆ ಸಿಂಕಿನಲ್ಲಿ ಇಡಿ, ಇಲ್ಲದಿದ್ದರೆ ರಾಧಿಕಾಗೆ ಕೋಪ ಬರುತ್ತದೆ. ಇದೆಲ್ಲವನ್ನು ಹರಡುವುದನ್ನು ನೋಡಿದರೆ ನನಗೂ ಕೂಡ ತುಂಬ ಕೋಪ ಬರುತ್ತದೆ ಮತ್ತು ನೀವು ನಿಮ್ಮ ಪತ್ರಿಕೆ, ಪುಸ್ತಕ, ಕನ್ನಡಕ ಮತ್ತು ಔಷಧಿಗಳನ್ನು ತೆಗೆದುಕೊಂಡು ಇಲ್ಲಿಂದ ಹೋಗಿ. ಇದು ಡೈನಿಂಗ್ ರೂಮ್, ಸ್ವಚ್ಛವಾಗಿರಬೇಕು. ಇಲ್ಲದಿದ್ದರೆ ರಾಧಿಕಾ ಆಫೀಸಿನಿಂದ ಬಂದಾಗ ಕೋಪ ಮಾಡಿಕೊಳ್ಳುತ್ತಾಳೆ. ರಾಧಿಕಾ ಬರುವ ಸಮಯವಾಯಿತು, ನಾನು ಅವಳಿಗೆ ಕಾಫಿ ಮಾಡಿಕೊಡುತ್ತೇನೆ. ರೋಹಿತ್ ತನ್ನ ತಂದೆ ಮಹೇಶ್ ಅವರಿಗೆ ಹೇಳಿ ಹೆಂಡತಿಗೆ ಕಾಫಿ ಮಾಡಲು ಹೋದನು. ಇದನ್ನು ಕೇಳಿ ಅವನ ತಂದೆ ತುಂಬ ಮನಸ್ಸಿನಲ್ಲಿ ದುಃಖ ಪಡುತ್ತಾನೆ. ಕೆಲವು ದಿನಗಳ ನಂತರ ಮಹೇಶ್ ಅವರಿಗೆ ಹೃದಯಾಘಾತವಾಗುತ್ತದೆ ಮತ್ತು ಅವರು ಅವರ ಮಗನ ಮನೆಗೆ ಅದೇ ನಗರಕ್ಕೆ ಬರಬೇಕಾಗಿತ್ತು. ಅವರಿಗೆ ಉತ್ತಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತದೆ ಎಂದು ಭಾವಿಸಿದರು ಮತ್ತು ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಮುಂದುವರಿಸಿದರು. ವೈದ್ಯರು ಅವರಿಗೆ ಕೆಲವು ಔಷಧಿಗಳನ್ನು ಕೊಟ್ಟಿದ್ದರು. ಔಷಧಿ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಮಹೇಶ್ ಹೆಂಡತಿ ಸುಮಾ ಆ ಸಮಯಕ್ಕೆ ಕೋಣೆಗೆ ಬಂದು, ಏನಾದರೂ ಬಿಟ್ಟು ಹೋದರೆ ನನ್ನ ಸೊಸೆ ನಿನ್ನೆಯಂತೆ ಕೋಪ ಮಾಡಿಕೊಳ್ಳುತ್ತಾಳೆ ಎಂದು ಯೋಚಿಸಿ ಕೋಣೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು ಮತ್ತು ಅಲ್ಲಿರುವ ಗ್ಲಾಸನ್ನು ತೆಗೆದುಕೊಂಡು ಸಿಂಕಿನಲ್ಲಿ ಇಡುತ್ತಾಳೆ ಮತ್ತು ತನ್ನ ಮಗ ರೋಹಿತನಿಗೆ, ನಿನ್ನ ತಂದೆಗೆ ಮತ್ತು ನನಗೆ ಚಹಾ ಮಾಡಿ ಕೊಡು, ಇಂದು ತುಂಬ ಚಳಿ ಇದೆ. ಆ ಸಮಯದಲ್ಲಿ ರೋಹಿತ್ ರಾಧಿಕಾಗೆ ಕಾಫಿ ಮಾಡಿಕೊಡುತ್ತಿದ್ದನು. ಅವನ ತಾಯಿ ಮಾತು ಕೇಳುತ್ತಾ, ಓ ಅಮ್ಮ, ನೀವೆಲ್ಲರೂ ಸ್ವಲ್ಪ ಸಮಯದ ಹಿಂದೆ ಚಹಾ ಕುಡಿದಿದ್ದೀರಿ, ಮತ್ತೆ ಏಕೆ ನಿಮಗೆ ಚಹಾ ಬೇಕು ಎಂದು ಕೇಳಿದನು. ಸ್ವಲ್ಪ ನಿಯಂತ್ರಣದಲ್ಲಿ ಇರಲು ಕಲಿಯಿರಿ. ಚಹಾ ಏಕೆ ಕುಡಿಯಬೇಕು ಮತ್ತು ಪದೇ ಪದೇ ತಿನ್ನುವುದು ಸರಿಯಲ್ಲ ಎಂದು ಅವರ ಅಮ್ಮನಿಗೆ ಹೇಳುತ್ತಾನೆ. ಮಗನ ಮಾತನ್ನು ಕೇಳಿ ಸುಮಾ ಆಶ್ಚರ್ಯಗೊಂಡಳು ಮತ್ತು ಅವಳು ಮಗನ ಮಾತು ಕೇಳಿ ಅಸಮಾಧಾನಗೊಂಡಳು. ಅವಳು ತನ್ನ ಮಗನ ಮನೆಗೆ ಇರಲು ಬಂದಿದ್ದಳು, ಮಗನ ಮನೆ ತನ್ನದೆಂದು ಭಾವಿಸಿದ್ದಳು. ಆದರೆ ಇಲ್ಲಿಗೆ ಬಂದ ನಂತರ ಇದು ನನ್ನ ಮನೆ ಅಲ್ಲ ಎಂದು ಅವಳಿಗೆ ತಿಳಿಯಿತು. ಅವಳು ಇಲ್ಲಿ ಕೇವಲ ಅತಿಥಿಯಾಗಿದ್ದಳು. ಅವರಿಗೆ ದಿನಕ್ಕೆ ಊಟ ಮತ್ತು ಚಹಾವನ್ನು ಅಳತೆ ರೀತಿಯಲ್ಲಿ ಕೊಡುತ್ತಿದ್ದರು. ಅವಳು ಹಳ್ಳಿ ಮನೆಯಲ್ಲಿ ಅವಳಿಗೆ ಬೇಕೆನಿಸಿದಾಗ ಚಹಾ ಕುಡಿಯುತ್ತಿದ್ದಳು ಮತ್ತು ಅವಳು ಬಯಸಿದ್ದನ್ನೆಲ್ಲ ತಿನ್ನುತ್ತಿದ್ದಳು. ಆದರೆ ಇಲ್ಲಿ ಅವಳ ಮಗ ಮತ್ತು ಸೊಸೆಯ ಮನೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗಿತ್ತು. ಅವರನ್ನು ಇಲ್ಲಿಗೆ ಬಂದು ಇರಲು ಒತ್ತಾಯಿಸಿದರು. ಇಬ್ಬರು ದಂಪತಿಗಳು ಒಳ್ಳೆಯ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಮಹೇಶ್ ಅವರ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು ಮತ್ತು ಅವರಿಗೆ ಉಸಿರಾಟದ ತೊಂದರೆ ಉಂಟಾಗಲು ಪ್ರಾರಂಭಿಸಿತು ಮತ್ತು ಅವರು ಸಂಜೆ ಹಳ್ಳಿಯಲ್ಲಿ ಆಸ್ಪತ್ರೆಗೆ ಹೋಗಬೇಕಾಯಿತು. ಅವರು ವೈದ್ಯರ ಬಳಿಗೆ ಕರೆದುಕೊಂಡು ಹೋದಾಗ ಔಷಧಿಗಳು ಹೆಚ್ಚು ಕೆಲಸ ಮಾಡಲಿಲ್ಲ. ಮಹೇಶ್ ಆರೋಗ್ಯದ ಬಗ್ಗೆ ಮಗ ರೋಹಿತನಿಗೆ ತಿಳಿದಾಗ ಅವರು ಹಳ್ಳಿಯಿಂದ ನಗರಕ್ಕೆ ಬರಲು ಹೇಳಿದರು, ಏಕೆಂದರೆ ಹಳ್ಳಿಯಲ್ಲಿ ಉತ್ತಮ ವೈದ್ಯಕೀಯ ಸೌಲಭ್ಯವೂ ಇಲ್ಲ. ಸುಮಾ ಹೇಗೋ ಮಹೇಶ್ ಅವರನ್ನು ನಗರಕ್ಕೆ ಕರೆದುಕೊಂಡು ಬಂದಳು. ಅವರು ವೈದ್ಯರಿಗೆ ತೋರಿಸಿದಾಗ ಚಿಕಿತ್ಸೆಗೆ ತುಂಬ ಹಣ ಖರ್ಚಾಗುತ್ತದೆ ಎಂದು ಹೇಳಿದರು. ನಂತರ ರೋಹಿತ್ ತನ್ನ ತಾಯಿಗೆ, ತಂದೆಯ ಚಿಕಿತ್ಸೆಗೆ ನಿಮ್ಮ ಬಳಿ ಪೂರ್ಣ ಹಣ ನಿಮ್ಮಲ್ಲಿದ್ದರೆ ಮಾತ್ರ ನಾನು ವೈದ್ಯರೊಂದಿಗೆ ಮಾತನಾಡುತ್ತೇನೆ, ಇಲ್ಲದಿದ್ದರೆ ನೀವು ಹೊರಡಬಹುದು ಎಂದು ಹೇಳಿದನು. ನಂತರ ಸುಮಾ ತನ್ನ ಕಣ್ಣುಗಳಿಂದ ಕಣ್ಣೀರನ್ನು ಒರೆಸಿಕೊಂಡಳು ಮತ್ತು ಅವಳು ಬೆಳೆಯಿಂದ ಬಂದ ಹಣವನ್ನು ತನ್ನ ಮಗನ ಕೈಯಲ್ಲಿ ಇಟ್ಟಳು. ನಂತರ ರೋಹಿತ್ ಅವರನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದನು. ಸುಮಾ ಆಸ್ಪತ್ರೆಯಿಂದ ಗಂಡನನ್ನು ಮನೆಗೆ ಕರೆದುಕೊಂಡು ಹೋದಾಗ, ಸುಮಾ, ನಾವು ಇಲ್ಲಿಂದ ಹೋಗೋಣ, ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ ಎಂದು ಮಹೇಶ್ ಹೇಳುತ್ತಾನೆ. ನೀನು ನನ್ನನ್ನು ಇಲ್ಲಿಗೆ ಏಕೆ ಕರೆದುಕೊಂಡು ಬಂದಿದ್ದೀರಿ? ನನಗೆ ಈ ಮನೆಯಲ್ಲಿ ಉಸಿರುಗಟ್ಟುವ ಅನುಭವವಾಗುತ್ತಿದೆ. ಇದು ನನ್ನ ಮಗನ ಮನೆ, ನಮ್ಮದಲ್ಲ, ಮಹೇಶ್ ಹೇಳುತ್ತಲೇ ಇದ್ದರು. ಈಗ ಸುಮಾ, ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈಗ ನೀವು ವೈದ್ಯರ ಔಷಧಿಗಳನ್ನು ಕೊಟ್ಟಿದ್ದಾರೆ, ನಿಮಗೆ ಚಿಕಿತ್ಸೆ ಮುಗಿದ ನಂತರ ನಾವು ಇಲ್ಲಿಂದ ಹೋಗೋಣ ಎಂದು ಸುಮಾ ಹೇಳುತ್ತಾಳೆ. ರಾಧಿಕಾ ಆಫೀಸಿನಿಂದ ಬರುತ್ತಾಳೆ. ಅವಳು ತುಂಬ ದುರಹಂಕಾರಿ ಮತ್ತು ಕೋಪದ ಹುಡುಗಿ ಆಗಿರುತ್ತಾಳೆ. ಅವಳಿಗೆ ತನ್ನ ಅತ್ತೆ ಮಾವನ ಬಗ್ಗೆ ಆಗಲಿ ಅಥವಾ ಮನೆಯ ಬಗ್ಗೆ ಆಗಲಿ ಕಾಳಜಿ ಇರುವುದಿಲ್ಲ. ಅವಳು ಬಂದ ಕೂಡಲೇ ರೋಹಿತ್ ಅವಳಿಗೆ ಕಾಫಿ ಕೊಟ್ಟು ತನ್ನ ಕೆಲಸವನ್ನು ಮಾಡಲು ಶುರು ಮಾಡಿದ. ಸುಮಾ ಮಧುಮೇಹ ರೋಗಿ.
ಆಕೆಗೂ ಆಗಾಗ ಹಸುವಾಗುತ್ತಿತ್ತು. ಸಂಜೆಯಾಗಿತ್ತು, ಆದರೂ ಅಡುಗೆಯವರು ಬಂದಿರಲಿಲ್ಲ. ರಾಧಿಕಾನ ಮನೆಯಲ್ಲಿ ಅಡುಗೆಯವರು ಮಾತ್ರ ಅಡುಗೆ ಮನೆಗೆ ಹೋಗಬೇಕಾಯಿತ್ತು. ಸುಮಾ ಅವರು ಅಲ್ಲಿ ಹೋಗಿ ಏನು ಮಾಡಲು ಅವಕಾಶವಿರಲಿಲ್ಲ. ಆಗ ಮಹೇಶ್, ಸುಮಾ, ನಿನಗೆ ಹಸುವಾಗಿದೆ ಎಂದು ನನಗೆ ಗೊತ್ತು ಮತ್ತು ರೊಟ್ಟಿ ಮಾಡುವ ಕೆಲಸದವರು ಇನ್ನೂ ಬಂದಿಲ್ಲ. ಅದಕ್ಕಾಗಿ ನಾನು ಊರಿಗೆ ಹೋಗೋಣ ಎಂದು ಮಹೇಶ್ ಹೇಳುತ್ತಾನೆ. ಮಗನ ಮನೆಯಲ್ಲಿ ನಮ್ಮ ಹಸಿವು ಮತ್ತು ಬಾಯಾರಿಕೆಯನ್ನು ಕೇಳುವವರು ಯಾರೂ ಇಲ್ಲ. ಅಷ್ಟರಲ್ಲಿ ರೋಹಿತ್ ಕೋಣೆಗೆ ಬಂದು, ಅಮ್ಮ, ರಾಧಿಕಾ ಮತ್ತು ನಾನು ಪಾರ್ಟಿಗೆ ಹೋಗುತ್ತೇವೆ. ನೀವು ಬೆಳಿಗ್ಗೆ ಮಾಡಿದ ರೊಟ್ಟಿ ತಿನ್ನಿ ಎಂದು ಹೇಳಿದನು. ಅಲ್ಲಿ ಉಪ್ಪಿನಕಾಯಿ ಇಟ್ಟಿದ್ದೇನೆ ಎಂದು ಸುಮಾಗೆ ಹೇಳಿದನು. ಆಗ ಸುಮಾ, ಆದರೆ ಮಗನೇ, ನಿನ್ನ ತಂದೆ ಹೃದಯ ರೋಗಿಯು, ಆದ್ದರಿಂದ ಅವರಿಗೆ ಗಂಜಿ ಮಾಡಿಕೊಡಬೇಕು. ಸುಮಾನ ಮಾತಿನ ಕಡೆ ಗಮನ ಕೊಡದೆ ರಾಧಿಕಾ ಮತ್ತು ರೋಹಿತ್ ಪಾರ್ಟಿಗೆ ಹೋದರು. ನಂತರ ಸುಮಾ ಅಡುಗೆ ಮನೆಗೆ ಹೋಗಿ 2 ತೆಳುವಾದ ರೋಸ್ಟ್ ಅಂತಿರುವ ರೊಟ್ಟಿ ನೋಡಿದಳು. ಅವರಿಗೆ ಈ ರೀತಿ ತಣ್ಣನೆಯ ರೊಟ್ಟಿ ತಿನ್ನುವ ಅಭ್ಯಾಸವಿರಲಿಲ್ಲ. ಅವರು ಹಳ್ಳಿಯಲ್ಲಿ ಯಾವಾಗಲೂ ಬಿಸಿ ಮತ್ತು ಮೃದುವಾದ ರೊಟ್ಟಿಯನ್ನು ತಿನ್ನುತ್ತಿದ್ದರು ಮತ್ತು ಅವರ ಮನಸ್ಸಿನಲ್ಲಿ ಧೈರ್ಯ ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಿ ಮಹೇಶ್ ಅವರಿಗೆ ಗಂಜಿಯನ್ನು ಮಾಡಿದರು. ನಂತರ ಮಹೇಶ್ ಅವರಿಗೆ ಗಂಜಿ ಕುಡಿಸಿದರು ಮತ್ತು ಅವರಿಗೆ ಔಷಧಿಯನ್ನು ಕೊಟ್ಟಳು. ಮತ್ತೆ ಅವಳು ಅದೇ ತಣ್ಣನೆಯ ರೊಟ್ಟಿಯನ್ನು ತಿಂದಳು. ಊಟ ಆದ ಮೇಲೆ ಅವಳು ಗಂಜಿ ಮಾಡಲು ತೆಗೆದುಕೊಂಡ ಪದಾರ್ಥಗಳನ್ನು ಅಲ್ಲೇ ಇಟ್ಟಿದ್ದಳು ಮತ್ತು ಅವುಗಳನ್ನು ಮೇಲೆ ಇಡಲು ಸಾಧ್ಯವಾಗಲಿಲ್ಲ. ಅವಳ ಮಗ ಮತ್ತು ಸೊಸೆ ರಾತ್ರಿ ತಡವಾಗಿ ಬಂದು ಮಲಗಿದರು. ಬೆಳಿಗ್ಗೆ ಸುಮಾಗೆ ದೊಡ್ಡ ಶಬ್ದದಿಂದ ಎಚ್ಚರವಾಯಿತು. ಅವಳು ಎದ್ದು ಕೋಣೆಯಿಂದ ಹೊರಗೆ ಬಂದಳು. ನಂತರ ರೋಹಿತ್, ಅಮ್ಮ, ನೀವು ಯಾರ ಅನುಮತಿಯೊಂದಿಗೆ ನಮ್ಮ ಅಡುಗೆ ಮನೆಯಲ್ಲಿ ಗಂಜಿ ಮಾಡಿದ್ದೀರಿ ಮತ್ತು ಇಡೀ ಅಡುಗೆ ಮನೆಯನ್ನು ಹೊಲಸು ಮಾಡಿದ್ದೀರಿ ಎಂದು ಕೇಳುತ್ತಾನೆ. ಸುಮಾ ತನ್ನ ಮಗನ ಮತ್ತು ಸೊಸೆಯ ಮಾತನ್ನು ಕೇಳಿ ತುಂಬ ದುಃಖಪಡುತ್ತಾಳೆ. ಅಳುತ್ತಾ ಸುಮಾ ಮಗನಿಗೆ, ಹೌದು, ಇದು ನಿಮ್ಮ ಮನೆ ಎಂದು ನನಗೆ ತಿಳಿದಿದೆ ಮತ್ತು ನಿಮ್ಮ ಮನೆಯಲ್ಲಿ ನನ್ನದೊಂದು ಕೊನೆಯ ಮಾತು. ನಿಮ್ಮ ತಂದೆ ಜಮೀನನ್ನು ಮಾರಿ ನಿನಗೆ ಈ ಮನೆಯನ್ನು ಕೊಡಿಸಿದ್ದಾರೆ. ಈ ಮನೆಯ ಮೇಲೆ ನಮಗೆ ಯಾವುದೇ ಹಕ್ಕಿಲ್ಲ ಮತ್ತು ನಮ್ಮ ಆಯ್ಕೆಯ ಪ್ರಕಾರ ಅಡುಗೆ ಮನೆಗೆ ಹೋಗಿ ತಿನ್ನುವ ಹಕ್ಕು ಕೂಡ ನಮಗಿಲ್ಲ. ನಾವು ಇನ್ನು ಮುಂದೆ ನಿನ್ನ ಮನೆಯಲ್ಲಿ ಚಹಾ ಕೂಡ ಕುಡಿಯುವುದಿಲ್ಲ. ನೀನು ಚಿಕ್ಕವನಾಗಿದ್ದಾಗ ನಮ್ಮ ಹೊಟ್ಟೆಯನ್ನು ತ್ಯಾಗ ಮಾಡಿ ನಾವು 2 ಬಾರಿಗೆ ನಿನಗೆ ಹಾಲು ಕೊಡಿಸುತ್ತಿತ್ತು ಮತ್ತು ನಿನ್ನ ಕೋಪವನ್ನು ಸಹಿಸಿಕೊಂಡಿದ್ದೆವು. ನಿನಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಕೊಟ್ಟಿದ್ದೆವು ಮತ್ತು ನಿನಗೆ ಊಟ ಮಾಡಿಸಲು ನಿನ್ನ ಹಿಂದೆ ಓಡಿ ಬರುತ್ತಿದ್ದೆವು. ನಿನ್ನ ಇಷ್ಟಕ್ಕೆ ಮತ್ತು ನಿನ್ನ ತಂದೆಯ ಇಷ್ಟವನ್ನು ಮರೆತಿದ್ದೀಯಾ? ನಿನ್ನ ಹೆಂಡತಿ ನಿನ್ನ ಮನೆಯಲ್ಲಿ ಒಂದು ಲೋಟವನ್ನು ತೆಗೆದುಕೊಂಡರೆ ಮನೆ ಹರಡುತ್ತದೆ ಎಂದು ಹೇಳುತ್ತಾಳೆ. ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾಳೆ ಮತ್ತು ನೀನು ನಿನ್ನ ಬಾಲ್ಯವನ್ನು ನಮ್ಮ ಮನೆಯಲ್ಲೇ ಕಳೆದಿದ್ದೀಯಾ. ಆದರೆ ನೀನು ಮರೆತಿರಬಹುದು. ನೀನು ಚಿಕ್ಕವನಿದ್ದಾಗ ನಿನ್ನ ಆಟಿಕೆ ಸಾಮಾನುಗಳನ್ನು ಮನೆ ತುಂಬ ಹರಡುತ್ತಿದ್ದೆ. ನಿನ್ನ ಪುಸ್ತಕ, ಪೆನ್ನು, ಶಾಲಾ ಬಟ್ಟೆಗಳು ಎಲ್ಲವನ್ನೂ ಹರಡುತ್ತಿದ್ದಿ. ನಿನ್ನ ಕೊಳಕು ಬೂಟುಗಳಿಂದ ಬಂದ ಮಣ್ಣಿನಿಂದಾಗಿ ಅಂಗಳವು ಪ್ರತಿದಿನ ಕೊಳಕಾಗುತ್ತಿತ್ತು. ನಿನ್ನ ಮನೆಯಲ್ಲಿ ನೀವು ನಿಮ್ಮ ಇಚ್ಛೆಯಂತೆ ಬದುಕಬಹುದು ಮತ್ತು ನಿನ್ನ ಹೆಂಡತಿ ತನ್ನ ಇಚ್ಛೆಯಂತೆ ಬದುಕಬಹುದು. ನೀವು ನಿಮ್ಮ ಇಚ್ಛೆಯಂತೆ ನಿಮ್ಮ ಜೀವನ ನಡೆಸಬಹುದು, ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರು ಸಂತೋಷವಾಗಿರಲು ಅವಕಾಶವಿಲ್ಲ. ನಿಮ್ಮ ಮನೆ ನಮಗೆ ಜೈಲು. ಅಲ್ಲಿ ನಾವು ನಮ್ಮ ಇಚ್ಛೆಯಂತೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಮಗನೇ, ಈ ಮನೆ ನಿಮ್ಮದು. ಇಲ್ಲಿ ನಿನ್ನ ತಾಯಿ ನೆಮ್ಮದಿಯಾಗಿ ಉಸಿರಾಡಲು ಸಹ ಸಾಧ್ಯವಿಲ್ಲ. ನಾನು ಹಳ್ಳಿಯಲ್ಲಿರುವ ನಿನ್ನ ಚಿಕ್ಕಪ್ಪನಿಗೆ ಕರೆ ಮಾಡಿದ್ದೇನೆ. ನಾವು ಮಧ್ಯಾಹ್ನ ನಮ್ಮ ಮನೆಗೆ ಹೋಗುತ್ತೇವೆ. ನಿಮ್ಮ ಮನೆ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿರುವುದಕ್ಕೆ ಅಭಿನಂದನೆಗಳು ಮತ್ತು ನಾನು ನಗರಕ್ಕೆ ಬಂದು ನಿಮ್ಮ ತಂದೆಯ ಚಿಕಿತ್ಸೆ ನೀಡುತ್ತೇನೆ. ಈಗ ನನಗೆ ಎಲ್ಲವೂ ತಿಳಿದಿದೆ. ನಿಮ್ಮ ಮನೆಯನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ದೇವರ ದಯದಿಂದ ನಮಗೆ ಹಳ್ಳಿಯಲ್ಲಿ ಒಂದು ಮನೆ ಇದೆ. ನಾವು ನಮ್ಮ ವೃದ್ಧಾಪ್ಯವನ್ನು ಅಲ್ಲಿ ಕಳೆಯುತ್ತೇವೆ, ಆದರೆ ನಿಮ್ಮ ಮನೆಗೆ ಎಂದಿಗೂ ಕಾಲಿಡುವುದಿಲ್ಲ. ನಿಮ್ಮ ಅನಾರೋಗ್ಯ ಇದ್ದ ತಂದೆಗೆ ಗ್ಲಾಸನ್ನು ಸಿಂಕಿನಲ್ಲಿ ಇಡಿ ಎಂದು ಹೇಳಲು ನಾಚಿಕೆ ಆಗಲಿಲ್ಲ. ನೀನು ನಿನ್ನ ತಂದೆಗೆ ಹೇಳುವ ಬದಲು ನಿನ್ನ ಹೆಂಡತಿಗೆ ಹೇಳಬಹುದಾಗಿತ್ತು. ಅವಳು ಈಗ ನಮ್ಮ ಎಲ್ಲರಿಗಿಂತಲೂ ದೊಡ್ಡವಳಾಗಿದ್ದಾಳೆ ಮತ್ತು ನನ್ನ ತಂದೆಯ ಆರೋಗ್ಯ ಸರಿಯಿಲ್ಲವೆಂದು ಅವಳಿಗೆ ಹೇಳಬಹುದಾಗಿತ್ತು. ಆದರೆ ನೀನು ನಿನ್ನ ಹೆಂಡತಿಯ ಬಗ್ಗೆ ಚಿಂತಿಸಬೇಕಾಗಿತ್ತು.
ಆದರೆ ನೀನು ಗ್ಲಾಸನ್ನು ಒಳಗೆ ಇಡಬಹುದಾಗಿತ್ತು. ಆದರೆ ನೀನು ನಿನ್ನ ಹೆಂಡತಿಯ ಸೇವೆಯಲ್ಲಿ ಮುಳುಗಿದ್ದಿ. ನೀನು ನಮಗಾಗಿ ಏನಾದರೂ ಮಾಡಿದ್ದೀಯಾ? ಇದೆಲ್ಲ ಕೇಳಿದ ರೋಹಿತ್ ತನ್ನ ತಪ್ಪನ್ನು ಅರಿತುಕೊಂಡನು. ಆದರೆ ಅಷ್ಟೊತ್ತಿಗೆ ತಡವಾಗಿತ್ತು. ಸುಮಾ ಸ್ನೇಹಿತರೆ, ಮಕ್ಕಳು ತಮ್ಮ ಹೆತ್ತವರ ಮನೆಯಲ್ಲಿ ವರ್ಷಗಳ ಕಾಲ ತಮ್ಮ ಇಚ್ಛೆಯಂತೆ ಬದುಕುತ್ತಾರೆ, ತಿನ್ನುತ್ತಾರೆ, ಕುಡಿಯುತ್ತಾರೆ ಎಂಬುದು ನಿಜ. ಆದರೆ ಪೋಷಕರು ತಮ್ಮ ಮಕ್ಕಳ ಮನೆಯಲ್ಲಿ ಬದುಕಲು ಅಥವಾ ಅವರ ಆಸೆಯಂತೆ ತಿನ್ನಲು ಸಾಧ್ಯವಿಲ್ಲ. ಇದು ತಪ್ಪು ಅಲ್ಲವೇ? ಹಾಗಾದರೆ ಈ ಕಥೆಯಿಂದ ಪೋಷಕರಿಗೂ ಮತ್ತು ಮಕ್ಕಳಿಗೂ ಇರುವ ವ್ಯತ್ಯಾಸ ಎಷ್ಟು ಎಂದು ತಿಳಿದುಕೊಳ್ಳಬಹುದು. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.